ನನ್ನ ಹೆಸರು ವಿಶ್ವನಾಥ್ ಅಣೆಕಟ್ಟೆ. ನಾನು ಕೃಷಿಕ ಮತ್ತು ಬರಹಗಾರ. ಸೊ ನನ್ನ ಪ್ರಶ್ನೆ, ತಾವು ದೇಸಿ ಹಸುಗಳ ಬಗ್ಗೆ ಹೇಳ್ತೀರಾ. ಭಾರತ ದೇಶ ಹಿಂದಕ್ಕೆ ಹೋಗಿ ನೋಡಿದ್ರೆ ಹೊರಗಡೆಯಿಂದ ಬಂದಿರೋಂಥ ಆರ್ಯರನ್ನ ಒಳಗೊಂಡಿಸ್ಕೊಂಡಿದೆ. ಅದೇ ಥರ HF, ಆಲ್ಸ್ಟಿನ್ ಫ್ರಿಜಿಯನ್ದು, ಜರ್ಸಿ ಬೇರೆ ದೇಶದ್ದು ಆ ತಳಿಗಳನ್ನು ಕೂಡ ನಮ್ಮಲ್ಲಿ ಈ ದೇಶ ಒಪ್ಕೊಂಡಿದೆ. ನೀವು ಹೇಳೋ ಅಂಥದ್ದು ಶ್ರೇಷ್ಠ ಮತ್ತು ಕನಿಷ್ಠ ಅಂತ, ಯಾವುದೊಂದು ಹಸು ದೇಸಿ ಹಸು ಶ್ರೇಷ್ಠ ಅಂತ. ನಮ್ಮ HF ಜರ್ಸಿಗಳು ನಮ್ಮ ಬಡವ್ರ ಮನೆಗಳಲ್ಲಿ ಎಷ್ಟೋ ಮಕ್ಕಳನ್ನು ಓದಿಸಿದ್ದಾವೆ ಮತ್ತು ಎಷ್ಟೋ ಮನೆಗಳಲ್ಲಿ ಮದುವೆ ಮಾಡಿದ್ದಾವೆ. ನಮ್ಮ ಇಡೀ ಎಕಾನಮಿನ ರೂರಲ್ ಕ್ಯಾಶ್ ಫ್ಲೋ ಅಂತ ಏನು ಹೇಳ್ತೀವಿ, ಆ ಕ್ಯಾಶ್ ಫ್ಲೋಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಇವತ್ತು ಹೈನುಗಾರಿಕೆಯಿಂದ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಯಾಕೆ ಶ್ರೇಷ್ಠ ಕನಿಷ್ಠ ಅಂತ ಅನ್ನೋದನ್ನು ನೀವು ಇದು ಮಾಡ್ತೀರಾ? ಒಳ್ಳೆಯ ಪ್ರಶ್ನೆ. ಈ ಎರಡು ಪ್ರಾಣಿಗಳಿವೆ ಒಂದಕ್ಕೊಂದು. ಇದು ಒಂದು ಜರ್ಸಿ ಇದೆ, ಒಂದು ದೇಶಿ ಇದೆ. ಇವೆರಡರಲ್ಲಿಯೂ ಸ್ಟ್ರಕ್ಚರ್, ಎರಡೂ ಶರೀರದ ಸ್ಟ್ರಕ್ಚರ್ ತುಂಬ ಭಿನ್ನವಾಗಿದೆ. ನೀವು ವೈಜ್ಞಾನಿಕರನ್ನು ಕೇಳಿ, ಸೈಂಟಿಸ್ಟ್ ಏನಿದಾರಲ್ಲ ಅವ್ರನ್ನ ಕೇಳಿ. ಅವು ಎರಡುಗಳ ಸ್ವಭಾವ ಭಿನ್ನವಾಗಿದೆ. ಅವು ಎರಡೂ ಪ್ರಾಣಿಗಳ ಶರೀರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಬ್ಯಾಕ್ಟೀರಿಯಾಗಳೇನಿವೆ ತುಂಬ ಭಿನ್ನವಾಗಿವೆ. ಆಮೇಲೆ ಎರಡೂ ಕೊಡುವಂಥ ಪದಾರ್ಥಗಳು ತುಂಬ ಭಿನ್ನವಾಗಿವೆ. ಯಾವುದು 380 ಡಿಗ್ರಿ ಒಳಗೆ ಬಾಲ ತಿರುಗಿಸುತ್ತೋ ಅದು ದೇಶಿ. 360 ಡಿಗ್ರಿ. ಎಸ್, 360ಅಲ್ಲಿ. ಜರ್ಸಿ 180 ತಿರುಗಿಸುತ್ತೆ. ಅಂದರೆ ಅದರ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಸಾಮರ್ಥ್ಯ. ಅದು ಜೆನೆಟಿಕಲಿ ಮಾಡಿಫೈಡ್ ಬ್ರೀಡ್ ಒಂದು. ಇಲ್ಲ, ಅದು ಅಲ್ಲಿಂದ ಆ ದೇಶ. ಆಮೇಲೆ ನೀವು ಮಾತಾಡ್ರಿ, ನಾನು ಹೇಳೋದೊಂದು ಚೆನ್ನಾಗಿ ಕೇಳ್ರಿ ಮೊದಲು.